ಮನೆ ಕಟ್ಟೋ ಕಷ್ಟ ಹೆಂಗ್ ಗೊತ್ತಾಗತ್ತೆ. ಯಾವುದೇ ಕೆಲಸ ಸರ್ಕಾರದಲ್ಲಿ ಹಿಡಿದಾಗ ಅದು ಅಷ್ಟೇ ಲೈಫಲ್ಲಿ ಪಾಠ ಕಲಿಸುತ್ತೆ ಅಂತ ಮಾತ್ರ ನನಗೆ ಆಗಿರುವಂಥ ಅನುಭವ ಹೇಳ್ತಾ ಇದ್ವಿ. ಆದರೂ ಇದು ಎಷ್ಟು ಪುಣ್ಯ ಭೂಮಿ ಅಂತ ನಾವು KGFನ ನಾವು ನೋಡ್ತೀವಿ. ಇದು ಪವಿತ್ರತೆ ಕಾಪಾಡ್ಕೊಳ್ಳುತ್ತೆ. ಬಂಗಾರ ಸಿಗುತ್ತೋ ಇಲ್ಲೋ, ಇಲ್ಲಿ ಹುಡ್ಕೊಂಡು ಬರೋರ್ಗೆ ಉದ್ಯೋಗ ಸಿಗುತ್ತೆ. ಒಬ್ಬ ಕೆಲಸ ತಗೊಂಡ್ರೆ ಕಂಪ್ನಿಯಲ್ಲಿ, ಅವ್ರ ಮನೆಯಲ್ಲಿ ಒಂದು ಕೆಲಸ ತಗೊಂಡ್ರೆ ಅದಕ್ಕೆ ಪರ್ಯಾಯವಾಗಿ 1,000 ಜನಕ್ಕೆ ಕೆಲಸ ಕೊಡ್ಲಿ, ಅದಕ್ಕೆ ಪರ್ಯಾಯವಾಗಿ ಇನ್ನಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ. ವಂಶೋದಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಚೆನ್ನಾಗಾಗತ್ತೆ. ಇಲ್ಲಿ ಯಾರೋ 10 ಜನ ಬಂದು ಕೆಲಸ ಕೇಳಿದಾಗ ಅವ್ರ ಮನೆ ಕೆಲಸಕ್ಕೆ ಹೋಗೋದ್ರಿಂದ ಹಿಡಿದು ಎಲ್ಲ ರೀತಿಯ ಉದ್ಯೋಗ ಅವಕಾಶಗಳು ಸಿಕ್ಕುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ನಮಗೆ ಪೊಲೀಸ್ ಟ್ರೈನಿಂಗ್ ಬೆಟಾಲಿಯನ್ಗೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂಡಿಯನ್ ರಿಸರ್ವ್ ಪೊಲೀಸ್ ಬಂದಿರೋದು 100 acres ಜಾಗ ಕೊಟ್ಟಿದ್ದೀವಿ. 100 acres ಜಾಗನೂ ಕೂಡ 60 crores ಅಲ್ಲಿ ಡೆವಲಪ್ ಆಗುತ್ತೆ. 1,000 ಜನಕ್ಕೆ ಪೊಲೀಸ್ ಟ್ರೈನಿಂಗ್ ಸಿಗುತ್ತೆ. ಆ ಥರ ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಬಂದಾದ್ಮೇಲೆ ಇಲ್ಲಿ ರೆವಿನ್ಯೂ ಮತ್ತೆ ಟ್ರಾನ್ಸಾಕ್ಷನ್ಸು ಎಲ್ಲ ರೀತಿನೂ ಹಂತವಾಗಿ ಅಭಿವೃದ್ಧಿ ಆಗುತ್ತೆ. ಹೀಗೆ ಇರಲ್ಲ. ಇವತ್ತು ನೋಡ್ತಾ ಇರೋ KGF ಅಥವಾ ಮೊನ್ನೆ ನೋಡ್ತಾ ಇರೋ KGF ಇರಲ್ಲ. ಇದಕ್ಕೆ ಮೀರಿ ನಡೆಯುವಂಥ KGF ಇರುತ್ತೆ. ಎಲ್ಲರೂ ಬ್ಯುಸಿ ಆಗ್ತಾರೆ, ಎಲ್ರಿಗೂ ಉದ್ಯೋಗ ಇರುತ್ತೆ ಅನ್ನುವಂಥ ಒಂದು ಕನಸು ಏನಿತ್ತು. ಮತ್ತೆ ಅದು ಈ ಭೂಮಿ ಅಪವಿತ್ರತೆ ಮೊದಲು ಹೆಂಗೆ 20-30 ಸಾವಿರ ಜನಕ್ಕೆ ಕೆಲಸ ಕೊಟ್ಟಿತ್ತು, ಆ ಶ್ರೇಷ್ಠತೆ ಇತ್ತು, ಮತ್ತೆ ಆ ಶ್ರೇಷ್ಠತೆ ಮರಳಿ ಬರುತ್ತೆ ಅನ್ನುವಂಥದ್ದು ಒಂದು ಮನಸ್ಸು. ನಾನು ಆ ಥರ ಆಶಿಸ್ತಾ ಇದ್ದೀನಿ. ಇವರೆಲ್ಲರ ಕನಸು ಅದೇ ಆಗಿತ್ತು, ನಂದು ಅದೇ ಥರ ಒಂದು ಕನಸಿದೆ ಅಷ್ಟೇ ಅಂತ ಹೇಳಿ ನನ್ನನ್ನು ಒಂದು ಮಗುವಾಗಿ ಸಾಕಿದ್ರು, ಬೆಳೆಸಿದ್ರು. ಇದೊಂದನ್ನ ನಾನು ನಿಮ್ಮ ಗೌರವ ಉಳಿಸಿ ಅಷ್ಟೇ ಹೋಗ್ತೀನಿ. ನಿಮ್ಮಿಂದ ನಾನು ಅಪವಾದಗಳು ಹಾಕ್ಸ್ಕೊಂಡು ಹೋಗುವಂಥ ಮನಸ್ಸು ನನಗೆ ಖಂಡಿತ ಇಲ್ಲ. ಅದೊಂದು ಅಂದರೆ ನನ್ನ ತಾಯಿ ಆ ಸಂಸ್ಕಾರ ಕೊಟ್ಟಿದ್ದಾಳೆ ನನಗೆ. ಎಷ್ಟು ನೋವಾದರೂ ನಾನು 4 ಜನಕ್ಕೆ ನೋವು ಕೊಡೋಕ್ಕೆ ಇಷ್ಟ ಇಲ್ಲ. ಆ ನೋವನ್ನೆಲ್ಲ ಏನಾದರೂ ಒಳ್ಳೆ ಕೆಲಸ ಮಾಡ್ಕೊಂಡು ಮರಿತೀನಿ. ಯಾಕಂದರೆ ಒಂಚೂರು ನನಗೆ ಅದೊಂದು ಫೀಲ್ ಇದೆ, ನಮ್ಮ ತಾಯಿ ಜೊತೆ ಅಟ್ಯಾಚ್ಮೆಂಟ್ ಇದೆ. ನನ್ನ ಅಮ್ಮಂಗೆ ಆರೋಗ್ಯನೂ ಸರಿ ಇಲ್ಲ. ಅದಕ್ಕೆ ನಾನು ಇರೋ ಅಷ್ಟು ದಿನವೂ ಏನು ಒಳ್ಳೆ ಕೆಲಸ ಆಗುತ್ತೆ ಮಾಡ್ತೀನಿ. ಅದೊಂದಿದೆ ನನಗೆ.